ಸಿಗರೇಟ್ ಡೀಲ್ ಹಿಂದಿನ ರಹಸ್ಯ ಬಟಾ ಬಯಲಾಗಿದೆ. ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. 65 ಲಕ್ಷ ಲಂಚದ ಹಿಂದಿನ ಲೆಕ್ಕ. ಅಧಿಕಾರಿಗಳನ್ನ ಕೈ ಒಡ್ಡುವಂತೆ ಮಾಡಿದ್ದು ಇವರೇ. ಯಾರು ಅಂತ ಮುಂದಿನ ಹಂತದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಿದ್ರು. ಲಾಕ್ಡೌನ್ ಎಲ್ಲ ಆಯ್ತಲ್ಲ, ಆ ಟೈಮ್ ನಲ್ಲಿ ಸಿಗರೇಟ್ ಗುಡ್ಕಾ ಎಲ್ಲ ಬ್ಯಾನ್ ಆಗಿತ್ತು. ಬಟ್ ಅಂತ ಟೈಮ್ ನಲ್ಲಿ ರೇಡ್ ತರ ಹೋಗೋದು, ಗುಂಪಾಗಿ ಹೋಗೋದು, ಅಧಿಕಾರಿಗಳು ರೇಡ್ ಮಾಡೋದು, ರೇಡ್ ಲೆಕ್ಕ ಒಂದು ತೋರಿಸೋದು. ಈಗ ನಿಮ್ಗೆ ನಾವೇ ಪರ್ಮಿಷನ್ ಕೊಡ್ತೀವಿ, ನಿಮ್ಗೆ ರಕ್ಷಣೆ ಆಗಿರ್ತೀವಿ, ಈ ತರ ನೀವು ಮಾರಾಟ ಮಾಡಿ ಅಂತ ಹೇಳೋದು, ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು. ಇಂಥದ್ದೊಂದು ದೊಡ್ಡ ಮಟ್ಟದಲ್ಲಿ ಡೀಲ್ ಆಗಿತ್ತು. ಪ್ರಮುಖವಾಗಿ 3 ಪೊಲೀಸ್ ಅಧಿಕಾರಿಗಳ ಹೆಸರು ಇದರಲ್ಲಿ ತಳಕು ಹಾಕೊಂಡಿತ್ತು. ಈಗ ಈ ಡೀಲ್ ವಿಚಾರವಾಗಿ ಒಂದೊಂದೇ ಮಾಹಿತಿಗಳು, ರಹಸ್ಯಗಳು ಬಯಲಿಗೆ ಬರ್ತಾ ಇರೋದು. ಇದರಲ್ಲಿ ಪ್ರಭಾವಿ ರಾಜಕಾರಣಿ ಆಪ್ತನೇ ಡೀಲ್ ನ ರೂವಾರಿ, ಸುಪಾರಿ ಕೊಟ್ಟಿದ್ದೆ ಆತ ಅಂತ ಹೇಳಲಾಗ್ತಾ ಇದೆ. ಸೊ ಡೀಲ್ ಮಾಡೋಕ್ ಹೋಗಿ ಖಾಕಿ ಪಡೆ ಸಿಕ್ಬಿತ್ತಲ್ಲ, ಅದು ವ್ಯಥೆಯ ಕಥೆ. ಇದು ಸಿಗರೇಟ್ ಡೀಲ್ ನ ಇಂಚಿಂಚು ಮಾಹಿತಿಯನ್ನ ನ್ಯೂಸ್ 18 ನಲ್ಲಿ ನಾವು ಕೊಡ್ತೀವಿ. ಅಂದ್ರೆ ಯಾವ ತರ ಭರವಸೆ ಕೊಟ್ಟಿದ್ದಾರೆ ಅಂದ್ರೆ, ಸರ್ಕಾರನೇ ನಮ್ದು, ನಮ್ ಕೈಯಲ್ಲೇ ಸರ್ಕಾರ ಇದೆ, ಯಾತಕ್ಕೋಸ್ಕರ ನೀವು ಹೆದರ್ಕೊಳ್ತೀರಾ ಅಂತ ಭರವಸೆಯನ್ನ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಆ ಡೀಲ್ ಟೈಮ್ ನಲ್ಲಿ ಏನೆಲ್ಲ ಆಯ್ತು, ಇಂಚಿಂಚು ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಬಳ್ಳಾರಿ ಮೂಲದ ರಾಜೇಂದ್ರ ಪ್ರಸಾದ್ ಡೀಲ್ ಸೂತ್ರಧಾರ ಅಂತ ಗೊತ್ತಾಗಿದೆ. ರಾಜಕಾರಣಿ ಆಪ್ತನ ನಂಬಿ 3 ಅಧಿಕಾರಿಗಳು ಲಾಕ್ ಆಗ್ಬಿಟ್ಟಿದ್ದಾರೆ. ಈಗ ಸಿಸಿಬಿಯ 3 ಅಧಿಕಾರಿಗಳ ಮೇಲೆ ತೂಗುಗತ್ತಿ ತೂಗ್ತಾ ಇದೆ. ಎಫ್ಐಆರ್ ನಲ್ಲಿ ದಾಖಲಾಗಿದೆ ಆ ಸೂತ್ರಧಾರ ಹಾಗೇನೆ ರಾಜಕಾರಣಿ ಆಪ್ತನ ಹೆಸರು. ತನಿಖೆ ವೇಳೆ ಸಿಸಿಬಿ ಅಧಿಕಾರಿಗಳೇ ಈ ಅಸಲಿ ಕಥೆಯನ್ನ, ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಪ್ರಭಾವಿ ರಾಜಕಾರಣಿ ಆಪ್ತ ಅನ್ನೋ ಕಾರಣಕ್ಕೆ ಈ ಡೀಲ್ ನಡೀತಂತೆ. ಇನ್ನು ಸಿಸಿಬಿ ಎಸಿಪಿ ಇನ್ಸ್ಪೆಕ್ಟರ್ ಮಾಹಿತಿ ಮೇಲೇನೆ ಈಗ ಎಫ್ಐಆರ್ ದಾಖಲಾಗಿರೋದು. ರಾಜೇಂದ್ರ ಪ್ರಸಾದ್ ಡೀಲ್ ತಂದಿತ್ತು ಅಂತ ಅಧಿಕಾರಿಗಳು ಈಗ ಹೇಳ್ತಾ ಇದ್ದಾರೆ. ಇನ್ನು ಆರೋಪಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತಲ್ಲ, ಈ ಡೀಲ್ಗೆ ಸಂಬಂಧಪಟ್ಟಂತೆ ಆ ಕಾಪಿ ಲಭ್ಯವಾಗಿದೆ. ಇದರಲ್ಲಿ ಈಗ ಎಸಿಪಿ ಪ್ರಭುಶಂಕರ್ ಹಾಗೇನೆ A1 ಆರೋಪಿಗಳಾದಂತ ಇನ್ಸ್ಪೆಕ್ಟರ್ಗಳು RM ಅಜಯ್ ಹಾಗೇನೆ A2 ಆರೋಪಿ ನಿರಂಜನ್ ಕುಮಾರ್, A3 ಬಾಬು ರಾಜೇಂದ್ರ ಪ್ರಸಾದ್, A4 ಭೂಷಣ್, A5 ಆರೋಪಿಗಳು ಅಂತ ಉಲ್ಲೇಖವನ್ನ ಮಾಡಿದ್ದಾರೆ. ಇನ್ನು ಸಿಗರೇಟ್ ಡೀಲ್ ನಲ್ಲಿ ಅಧಿಕಾರಿಗಳು ಪಡೆದಿದ್ದು 65 ಲಕ್ಷ ರೂಪಾಯಿ ಅಂತೆ. ಬಟ್ ಓವರ್ ಆಲ್ ಒಂದು ಅಂದಾಜಿನ ಪ್ರಕಾರ 2 ಕೋಟಿಯಷ್ಟು ಈ ಡೀಲ್ ಆಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಬಟ್ ಅಧಿಕಾರಿಗಳು ಪರ್ಟಿಕ್ಯುಲರ್ ಆಗಿ ಅದರಲ್ಲಿ 65 ಲಕ್ಷ ರೂಪಾಯಿ ಪಡ್ಕೊಂಡಿದ್ದಾರಂತೆ. ಇನ್ನು ನಕಲಿ ಮಾಸ್ಕ್ ತಯಾರಿಕೆಗಳಿಗೆ, ಅಂದ್ರೆ ಈ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ N95 ಮಾಸ್ಕ್ಗೆ ತುಂಬಾ ಡಿಮ್ಯಾಂಡ್ ಇತ್ತು, ಅದನ್ನ ಡೂಪ್ಲಿಕೇಟ್ ಮಾಡಿ ಮಾರ್ತಾ ಇದ್ರು. ಸೊ ಆ ವಿಚಾರವಾಗಿ ಕೂಡ ಅಧಿಕಾರಿಗಳು ಡೀಲ್ ಮಾಡ್ಕೊಂಡಿದ್ರಂತೆ. ನಕಲಿ ಮಾಸ್ಕ್ ತಯಾರಿಕೆಗಳಿಗೆ 15 ಲಕ್ಷ ಲಂಚ ವಸೂಲಿ ಮಾಡ್ಕೊಂಡಿದ್ದಾರಂತೆ. ಈಗ ಲಾಕ್ಡೌನ್ ವೇಳೆ ಕಮಾಯಿ ಮಾಡಕ್ ಹೋಗಿ ಪೊಲೀಸ್ ಅಧಿಕಾರಿಗಳೇ ಈಗ ಸಿಕ್ಕು ಬಿದ್ದಿರುವಂತ ಕತೆ ಇದು. ಒಂದು ಸಿಗರೇಟ್ ಬ್ಯಾನ್ ಆಗಿತ್ತು, ಆ ಟೈಮ್ ನಲ್ಲಿ ಮಾರಾಟ ಮಾಡಂಗ್ ಇರ್ಲಿಲ್ಲ. ಸೊ ಅದಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಅಧಿಕಾರಿಗಳು ಡೀಲ್ ಮಾಡ್ಕೊಂಡಿರೋದು. ಸೊ ಅದು ಹೆಂಗ್ ಡೀಲ್ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಈಗ ಈ ಪ್ರಭುಶಂಕರ್ ಏನಿದ್ದಾರೆ, ಸೊ ಅವ್ರು ಹೋಗ್ತಾರೆ, ಅವ್ರ ನೇತೃತ್ವದಲ್ಲಿ ಒಂದು ಟೀಮ್ ಹೋಗುತ್ತೆ, ಸಾಕಷ್ಟು ಗೋಡೌನ್ಗಳ ಮೇಲೆ ದಾಳಿಯನ್ನ ಮಾಡ್ತಾರೆ. ರೇಡ್ ಆದಂತ ಟೈಮ್ ನಲ್ಲಿ ಲೆಕ್ಕ ಸರ್ಕಾರಕ್ಕೊಂದು ತೋರಿಸಿರ್ತಾರೆ, ಅಂದ್ರೆ ಪೊಲೀಸ್ ಇಲಾಖೆಗೆ ಒಂದು ಲೆಕ್ಕ ತೋರಿಸಿರೋದು, ಇವರೇ ಮಧ್ಯದಲ್ಲಿ ಡೀಲ್ ಮಾಡ್ಕೊಂಡಿರೋದು. ಇಲ್ಲಿ ಅಧಿಕಾರಿಗಳ ಮಧ್ಯದಲ್ಲೇ ಡೀಲ್ ಆದಂತ ಸಂದರ್ಭದಲ್ಲಿ ಇಲ್ಲಿ ಪ್ರಭಾವಿಗಳ ಕೈ ಇರಬಹುದು, ಕಾಣದ ಕೈಗಳಿರಬಹುದು ಅಂತ ಒಂದು ಸಂಶಯ ವ್ಯಕ್ತವಾಗಿತ್ತು. ಬಟ್ ಇನ್ನೊಂದು ಟೀಮ್ ಹೋಗಿ ಮತ್ತೆ ಅದೇ ಗೋಡೌನ್ಗಳ ಮೇಲೆ ರೇಡ್ ಮಾಡಿದಾಗ ಅಲ್ಲಿದ್ದವರೇ ಬಾಯ್ ಬಿಡ್ತಾರೆ. ಏನ್ ಸರ್ ಪದೇ ಪದೇ ಬರ್ತೀರಾ, ಈ ತರ ದುಡ್ಡು ಮೊದಲೇ ಇಸ್ಕೊಂಡು ಹೋಗಿದ್ದೀರಾ ಅಂದಾಗ ಈ ಪ್ರಕರಣ ಬೆಳಕಿಗೆ ಬಂದಿತ್ತು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಈಗ ದೊಡ್ಡವ್ರ ಹೆಸರು ಈ ಡೀಲ್ ಅಲ್ಲಿ ಕೇಳಿ ಬರ್ತಾ ಇದೆ, ತಗ್ಲಾಕೊಳ್ತಾ ಇದೆ ಅನ್ನೋ ಮಾಹಿತಿ ಗೊತ್ತಾಗಿದೆ. ಈಗ ಎಫ್ಐಆರ್ ಅಲ್ಲಿ ಯಾರ್ದೆಲ್ಲ ಹೆಸರಿದೆ?
ಶರ್ಮಿತಾ, ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಈ ಒಂದು ಸಿಗರೇಟ್ ಹಗರಣ ಏನಿದೆ ಒಂದು ದೊಡ್ಡ ಮಟ್ಟದ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದ್ದು. ಆದ್ರೆ ಇದೀಗ ಇದರಲ್ಲಿ ಮತ್ತೊಂದು ದೊಡ್ಡ ಹೆಸರೊಂದು ತಳಕಾಕೊಂಡಿರುವಂತದ್ದು. ಆತ ಒಂದು ರಾಜಕಾರಣಿಯ ಒಂದು ಆಪ್ತ ಅಂತೇಳಿ ಈಗ ಗೊತ್ತಾಗಿದೆ. ಏನು ಬಳ್ಳಾರಿ ಮೂಲದ ಬಾಬು ರಾಜೇಂದ್ರ ಪ್ರಸಾದ್ ಎಂಬ ವ್ಯಕ್ತಿ ಏನಿದ್ದಾನೆ, ಈತನೇ ಈ ಒಂದು ಡೀಲ್ ನ ಸೂತ್ರಧಾರ ಅಂತೇಳಿ ಈಗ ಗೊತ್ತಾಗಿರುವಂತದ್ದು. ಈತನೇ ಏನು ಡಿಸ್ಟ್ರಿಬ್ಯೂಟರ್ ಸಿಗರೇಟ್ ವ್ಯಾಪಾರಿ ಇರ್ತಾನೆ, ಆತನಿಂದ ಒಂದು ಡೀಲ್ ಅನ್ನ ಪಡ್ಕೊಂಡು ಬಂದು ACBಗೆ ಒಪ್ಪಿಸಿರ್ತಾರೆ. ಅವರು ಈ ಒಂದು ವ್ಯಾಪಾರಕ್ಕೆ ಒಂದು ಸಹಾಯ ಮಾಡೋ ಸಲುವಾಗಿ ಸುಮಾರು 62 ಲಕ್ಷ ರೂಪಾಯಿ ಹಣವನ್ನು ಸಹ ಪಡ್ಕೊಂಡಿದ್ದಾರೆ ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರುವಂತದ್ದು. ಆ ಒಂದು ರಾಜಕಾರಣಿ ಆಪ್ತ ಏನಿದ್ದಾನೆ, ಆತನ ಮಾತಿನಿಂದಲೇ ಇವರು ಈ ಒಂದು ಡೀಲ್ಗೆ ಕೈ ಹಾಕಿ ಈಗ ಕೈ ಸುಟ್ಕೊಂಡು ಈಗ ಎಲ್ಲರೂ ಸಹ ಒಂದು ಕೇಸನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಮೂವರು CCBI ಇನ್ಸ್ಪೆಕ್ಟರ್, ಇಬ್ರು ಇನ್ಸ್ಪೆಕ್ಟರ್ ಮತ್ತೆ ACP ಏನಿದ್ದಾರೆ, ಈಗ ಮೂವರು ಸಹ ಈ ಒಂದು ವ್ಯಕ್ತಿಯಿಂದಲೇ ಈಗ ಹಳ್ಳಕ್ಕೆ ಬಿದ್ದಿದ್ದು ಕೈಯನ್ನು ಇಸ್ಕೊಂಡು ಈಗ ತನಿಖೆಯನ್ನ ಎದುರಿಸುವಂತ ಪರಿಸ್ಥಿತಿ ಈಗ ಎದುರಾಗಿರುವಂತದ್ದು. ಏನು ಬಾಬು ರಾಜೇಂದ್ರ ಪ್ರಸಾದ್ ಏನಿದ್ದಾನೆ, ಈತ ಒಂದು ದೊಡ್ಡ ಮಟ್ಟದ ರಾಜಕಾರಣಿ, ಪ್ರಭಾವಿ ರಾಜಕಾರಣಿ ಆಪ್ತನಾಗಿದ್ದ. ಸರ್ಕಾರದಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ ಅನ್ನೋ ಒಂದು ಭರವಸೆ ಕೊಟ್ಟು ಅಧಿಕಾರಿಗಳಿಂದ ಈ ರೀತಿಯಾಗಿ ಕೆಲಸ ಮಾಡಿಸಿದ್ದಾನೆ ಅಂತೇಳಿ ಈಗ ಗೊತ್ತಾಗಿರುವಂತದ್ದು. ಏನು ಸಿಗರೇಟ್ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಅಜಿಜ್ ಏನಿದ್ದಾನೆ, ಆತ ಮತ್ತೆ ರಾಜೇಂದ್ರ ಪ್ರಸಾದ್ ಇಬ್ರು ಪರಿಚಯ ಆಗಿದ್ರು. ಏನು ಈ ಒಂದು ಲಾಕ್ ಡೌನ್ ಸಂದರ್ಭದಲ್ಲಿ ಸಿಗರೇಟ್ ವ್ಯಾಪಾರ ಮಾಡೋದಕ್ಕೆ ಆಗ್ತಾ ಇಲ್ಲ, ನನ್ನ ಬಳಿ ಹುಡುಗರಿದ್ರು ಸಹ ಯಾವುದೇ ರೀತಿಯ ಒಂದು ವ್ಯಾಪಾರ ನಡೀತಾ ಇಲ್ಲ ಅಂತೇಳಿ ತನ್ನ ಒಂದು ಕಷ್ಟವನ್ನ ಹೇಳ್ಕೊಂಡಿರ್ತಾನೆ. ಈ ಸಂದರ್ಭದಲ್ಲಿ CCBI ACB ನನಗೆ ಪರಿಚಯ ಇದ್ದಾರೆ, ನಾನು ಅವರಿಂದ ಈ ಒಂದು ಕೆಲಸವನ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಒಂದು ಭರವಸೆನ ಕೊಟ್ಟ ಬಳಿಕ ಅವರು ACP ಅನ್ನ ಕಾಂಟ್ಯಾಕ್ಟ್ ಮಾಡಿ ಈ ರೀತಿಯಾಗಿ ಒಂದು ವ್ಯವಹಾರವನ್ನು ಸಹ ಮಾಡಿರುವಂತದ್ದು ಗೊತ್ತಾಗಿರುವಂತದ್ದು. ACP ಅವರು 2 ಕಂತುಗಳಲ್ಲಿ ಹಣ ಪಡ್ಕೊಂಡಿದ್ದಾರೆ ಅಂತೇಳಿ ಈಗ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಒಂದು FIR ನಲ್ಲಿ ಸಹ ಉಲ್ಲೇಖ ಆಗಿದೆ. ಅದರಿಂದ ಇಬ್ರು ಇನ್ಸ್ಪೆಕ್ಟರ್ ಮತ್ತೆ ACP ಸೇರಿ 3 ಪೊಲೀಸ್ ಅಧಿಕಾರಿಗಳು ಹಾಗೂ ಬಾಬು ರಾಜೇಂದ್ರ ಪ್ರಸಾದ್ ವಿರುದ್ಧ ಒಂದು FIR ದಾಖಲಾಗಿದ್ದು ಪೊಲೀಸರು ಆತನಿಗಾಗಿ ಹುಡುಕಾಟವನ್ನು ಸಹ ನಡೆಸಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮುನಿರಾಜು ತಮ್ಮ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.